ಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಒಂದು ಸುದಿನ ಬಂದಿದೆ ಅಂತ ಹೇಳ್ಬೋದು. ಮತದಾನ ಎಲ್ಲರ ಹಕ್ಕು, ತಪ್ಪದೆ ಎಲ್ಲರೂ ಮತದಾನ ಮಾಡಿ. ಅದರಂತೆ ನಮ್ಮ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ 6 ವರ್ಷದಿಂದ ಮತದಾನ ನಡೆದಿರಲಿಲ್ಲ. ಈಗ ನಮ್ಮ ಬಾಶೆಟ್ಟಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಪಡಿಬೇಕು ಅಂದರೆ ಇವತ್ತು ಪ್ರತಿ ಮನೆಗೆ ಎಲ್ಲ ಅಭ್ಯರ್ಥಿಗಳು ಆಮಿಷಗಳು ನೋಡಿಕೊಂಡು ಮತ್ತು ಎಲ್ಲನೂ ದುಡ್ಡು ಕೊಡ್ತೀನಿ ಅದು ಕೊಡ್ತೀನಿ ಅಂತೇಳ್ಬಿಟ್ಟು ಎಲ್ಲ ಆಮಿಷ ಹೊಡ್ತಾರೆ. ಮತದಾರರು ಯಾರು ಸೂಕ್ತ ವ್ಯಕ್ತಿ ಇರ್ತಾರೆ ಅವ್ರಿಗೆ ತಪ್ಪದೆ ಮತ ಚಲಾಯಿಸಿ. ಹಾಗೆಯೇ ಇವತ್ತು ಏನು ಚುನಾವಣೆ ಪಟ್ಟಣ ಪಂಚಾಯತಿ ಚುನಾವಣೆ ನಡೆಯುತ್ತಿದೆ, ನಮ್ಮ ಮೂಲಭೂತ ಸೌಕರ್ಯ ಏನಂದರೆ ಇವತ್ತು ಚರಂಡಿ ವ್ಯವಸ್ಥೆ ಇರ್ಬೋದು, ಒಂದು ಕಾಂಕ್ರೀಟೀಕರಣ ಇರ್ಬೋದು, ಮತ್ತು ನಮ್ಮದು ಸ್ಮಶಾನಗಳು ದಾರಿಗಳಿರ್ಬೋದು. ಇದು ನಿಮ್ಮ ಮನೆ ಕಷ್ಟಗಳ್ನ ಸುಖಗಳ್ನ ಏನು ಕೇಳ್ಬೋದು. ಈ ಮತದಾನವು ತುಂಬ ಮುಖ್ಯವಾಗಿರ್ತೈತೆ. ಎಲ್ಲರೂ ಯೋಚನೆ ಮಾಡಿ ಮತ ಚಲಾಯಿಸಿ. ಹಾಗೆ ನಮ್ಮ ಬಾಶೆಟ್ಟಹಳ್ಳಿ ವ್ಯಾಪ್ತಿಯಲ್ಲಿ ಇದು ಕೈಗಾರಿಕಾ ವ್ಯಾಪ್ತಿ ಆಗಿರೋದ್ರಿಂದ ಇಲ್ಲಿ ಇವತ್ತು ನಮ್ಮ ಮಾಲಿನ್ಯಕಾರಕವಾದ ಹೊಗೆ ಇರ್ಬೋದು, ನೀರಿರ್ಬೋದು, ಇವತ್ತು ಜ್ವಲಂತ ಸಮಸ್ಯೆಗಳು ಹಲವಾರಿದ್ದಾವೆ. ಇವತ್ತು ನೋಡಿರಿ, ನಮ್ಮ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ಊರಲ್ಲೂ ಬೋರ್ವೆಲ್ ಮುಖಾಂತರ ನೀರು ಕುಡಿತಾ ಇದ್ದಾರೆ ಹೊರತು ಯಾರೂ ಕೂಡ ಶುದ್ಧವಾದ ನೀರಾಗಲಿ ಶುದ್ಧವಾದ ಗಾಳಿ ಆಗಲಿ ಯಾರೂ ತಗೊತಾ ಇಲ್ಲ. ಅದಕ್ಕೆ ಪಟ್ಟಣ ಪಂಚಾಯತಿ ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಅದು ಈಗ ಯಥಾರಾಜ ತಥಾ ಪ್ರಜಾ ರೀತಿ ಆಗೋಗಿದೆ. ಈಗ ರೀಲ್ ಬಿಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡೋರೇ ಜಾಸ್ತಿ ಜನ ಆಗಿ ಅವರು ಅಭ್ಯರ್ಥಿಗಳಾಗ್ತಾರೆ, ಬಂದು ಎಲ್ಲರೂ ಮಸುಕು ತೋರಿಸ್ತಾರೆ ಎಲ್ರಿಗೂ. ಆದರೆ ದಯವಿಟ್ಟು ಮತದಾರರೆಲ್ಲನೂ ಇವತ್ತೊಂದು ಕುಡಿಯೋ ನೀರಾಗಿರ್ಬೋದು, ನಿಮಗೆ ಒಳ್ಳೆ ಉತ್ತಮವಾದ ರಸ್ತೆಗಳಾಗಿರ್ಬೋದು, ಉತ್ತಮವಾದ ಗಾಳಿಗಳಾಗಿರ್ಬೋದು, ಇದು ಮುಖ್ಯವಾಗಿ ನಾನು ಹೇಳೋದೇನೆಂದರೆ, ಹೊರಗಡೆ ರಾಜ್ಯದಿಂದ ಹಲವಾರು ಜನಗಳು ಬಂದಿದ್ದಾರೆ. ಒಂದೇ ರಾಜ್ಯದಿಂದ ಇಲ್ಲ, ಹಲವಾರು ರಾಜ್ಯಗಳು ಬಾಶೆಟ್ಟಹಳ್ಳಿ ವ್ಯಾಪ್ತಿಯಲ್ಲಿ ಇದ್ದಾರೆ. ಇವತ್ತು ಅವ್ರಿಗೆಲ್ಲನೂ ಉದ್ಯಮ ಸಿಕ್ಕಿದೆ, ಆದರೆ ಸ್ಥಳೀಯರಿಗೂ ಇದು ಉದ್ಯಮ ಸಿಕ್ಕಿಲ್ಲ. ನಮ್ಮ ಯಾರು ಗೆದ್ದು ಆರಿಸಿ ಬರ್ತಾರೋ ಅವರು ಮೊದಲನೇ ಕರ್ತವ್ಯ, ಪ್ರತಿಯೊಂದು ಊರಲ್ಲಿ ಯಾರು ನಿರುದ್ಯೋಗಿಗಳಿದ್ದಾರೆ ಮತ್ತು ನಮ್ಮ ಲೇಡೀಸು, ನಮ್ಮ ಮಹಿಳೆಯರು ಯಾರಿಗೂ ಉದ್ಯೋಗಗಳು ಸಿಕ್ಕಿಲ್ಲ, ದಯವಿಟ್ಟು ಉತ್ತಮ ಕಂಪನಿಗಳಲ್ಲಿ ಉದ್ಯೋಗ ಅವಕಾಶ ಇದೆ, ಅವರ ಮೊದಲನೇ ರೆಸಲ್ಯೂಷನ್ ಅದೇ ಆಗಿರಬೇಕು. ಮತ್ತು ಈಗ ತೆರಿಗೆ ಪಟ್ಟಣ ಪಂಚಾಯತಿಯಲ್ಲಿ ದುಪ್ಪಟ್ಟು ಅಲ್ಲಿ ನಡೀತಾ ಇದೆ. ಇವತ್ತು ಮೊದಲು ಎಲ್ಲ ಇದು ನೀರಿಗೆ ಇರ್ಬೋದು, ಆಸ್ತಿ ತೆರಿಗೆ ಇರ್ಬೋದು, ಮತ್ತು ಕಸದ್ದು ತೆರಿಗೆ ಇರ್ಬೋದು, ಇವೆಲ್ಲನೂ ಕಡಿಮೆ ಇತ್ತು. ಇವತ್ತು ಅಷ್ಟೇ ಊರಿದೆ, ಅಷ್ಟೇ ಮನೆಗಳಿದ್ದಾವೆ, ಏನೋ ಒಂದು 150-200 ಮನೆ ಇನ್ಕ್ರೀಸ್ ಆಗಿರ್ಬೋದು. ಆದ್ರೂ ತೆರಿಗೆ ಮಾತ್ರ ದುಪ್ಪಟ್ಟಾಗ್ತಾಯಿದೆ. ಈಗ ನಿಮ್ಮ ವೇತನವೂ ಸಿಗ್ತಾಯಿಲ್ಲ, ಸ್ಥಳೀಯರಿಗೆ ಉದ್ಯೋಗಾವಕಾಶ ಸಿಗ್ತಾಯಿಲ್ಲ. ನೀವೆಲ್ಲರೂ ಅದನ್ನು ಹೋರಾಟ ಮಾಡಬೇಕು. ಹೋರಾಟ ಮಾಡೋರಿಗೆ ನೀವು ಯಾರು ನಿಮಗೆ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅಂಥ ಅಭ್ಯರ್ಥಿಗಳಿಗೆ ದಯವಿಟ್ಟು ನಿಮ್ಮ ಮತ ಚಲಾಯಿಸಿ. ನಿಮ್ಮ ಹಕ್ಕನ್ನು ನೀವು ಯಾವುದೇ ಕಾರಣಕ್ಕೂ ಆಮಿಷಗಳು ಬಲಿ ಆಗಬೇಡ್ರಿ. ನೋಡಿರಿ, ಇವತ್ತು ನೀವು ಕೊಡೋ ಒಂದು ಹಕ್ಕು 5 ವರ್ಷ ನೀವು ಅವ್ರ ಕಡೆಯಿಂದ ಉಚಿತವಾಗಿ ಪಡಿಬೋದು. ಯಾವತ್ತು ನಿಮ್ಮ ಹಕ್ಕು ದುಡ್ಡಿಗೆ ಆಮಿಷ ಕೊಟ್ಬಿಟ್ಟು, ಮತ್ತು ಕೋಳಿಗಳಿರ್ಬೋದು, ಏನೇ ಇರ್ಬಾರ್ದು, ಅವ್ರು ಏನೇ ಸೀರೆಗಳಿರ್ಬೋದು, ಏನೇ ಆಮಿಷ ಹೊಡಿರಲಿ, ಅದು ಏನೇ ಮಾಡಿರಲಿ, ಆದರೆ ನೀವು ಅದನ್ನೆಲ್ಲ ತಗೊಂಡು ನೀವು ಮತ ಚಲಾಯಿಸಿದ್ರೆ ಯಾವುದೇ ಕಾರಣಕ್ಕೂ ಅವರು 5 ವರ್ಷ ನಿಮಗೆ ಸ್ಪಂದಿಸಲ್ಲ, ಅಧಿಕಾರಿಗಳಿರ್ಬೋದು. ಇವತ್ತು ನೋಡಿರಿ, ನಮ್ಮ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಶಾಸಕರೇ ಹೇಳಿದ್ರು 15 ಕೋಟಿ ರೂಪಾಯಿ ಅನುದಾನ ಸಿಕ್ಕಿದೆ ಅಂದ್ಬಿಟ್ಟು. 11 ಊರಿದೆ, 1 ಕೋಟಿನೂ ರಾಮರಾಜ್ಯ ಆಗ್ಬಿಡೋದು. ಇವತ್ತೇನ ತೆರಿಗೆ 1 ಕೋಟಿ ರೂಪಾಯಿನೂ ಹಂಚ್ಬಿಟ್ಟು ಕ್ಲೀನಾಗಿ ರಸ್ತೆಗಳಾಗಿದ್ರೆ, ಇವತ್ತು ನಿಮಗೆ ಮಾಧ್ಯಮ ಮಿತ್ರರಿಗೂ ಗೊತ್ತು ನಮ್ಮ ರಸ್ತೆಗಳು ಯಾವ ಥರ ಇದ್ದಾವೆ, ನಮ್ಮ ಸ್ಮಶಾನಕ್ಕೆ ದಾರಿ ಇಲ್ದಂಗೆ ಯಾವ ಥರ ಇದೆ ಎಲ್ಲನೂ. ಅದನ್ನೆಲ್ಲ ಗುರ್ತಿಸ್ಕೊಂಡು ನಮ್ಮದು ಒಂದೇ ಊರಂತಲ್ಲ, 11 ಹಳ್ಳಿಗೂ ಸಮಾನಾಂತರವಾಗಿ ತೆರಿಗೆ ಹಂಚಿಕೆ ಆಗಬೇಕು. ಮತ್ತು ಈಗ ಮತದಾನ ಏನು ಮಾಡ್ತಾಯಿದ್ದೀರಾ, ಆ ಬಾಡಿ ರೆಸಲ್ಯೂಷನ್ ಬಂದ ತಕ್ಷಣ ತೆರಿಗೆ ಕಡಿತ ಆಗಬೇಕು, ಉಚಿತವಾಗಿ ಕೊಡಲಿ ಬಿಡ್ರಿ. ಇವತ್ತು ನಾವು ಕೈಗಾರಿಕಾ ಪ್ರದೇಶನ ಸರ್ಕಾರಕ್ಕಂತ ಟ್ಯಾಕ್ಸ್ಗೋಸ್ಕರ ನಾವು ನಮ್ಮ ಜಮೀನುಗಳನ್ನ ಕಳ್ಕೊಂಡು ಇವತ್ತು ರೈತಾಪಿ ವರ್ಗ ಇರ್ಬೋದು, ಕೃಷಿಯೇತರ ವರ್ಗ ಇರ್ಬೋದು, ಇವತ್ತು ನಾವು ಬೇರೆ ಫ್ಯಾಕ್ಟ್ರೀಸ್ಗೆ ಹೋಗ್ಬಿಟ್ಟು ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದೀರಿ, ನಾವು ಬಾತ್ರೂಮ್ ತೊಳೆ ಕೆಲಸ ಮಾಡ್ತಾಯಿದ್ದೀರಿ, ಕಸ ಗುಡ್ಸೋ ಕೆಲಸ ಮಾಡ್ತಾಯಿದ್ದೀರಿ. ಯಾರಿಗಾದರೂ ಅಪಾಯಿಂಟ್ ಕೊಡ್ತಾಯಿದ್ದಾರಾ? ಎಲ್ಲ ಖಾಸಗಿ ಗುತ್ತಿಗೆದಾರರಿಗೆ ಕೊಟ್ಬಿಡ್ತಾರೆ, ಕಾಂಟ್ರಾಕ್ಟ್ ಕೆಲಸ ಕೊಟ್ಬಿಡ್ತಾರೆ. ಆದರೆ ಯಾರು ಕೂಡ ನಮ್ಮ ಜನರಿಗೆ ಕೆಲಸ ಕೊಡೋಣ. ಈಗ ಜಮೀನು ಕಳ್ಕೊಂಡಿರೋರೆಲ್ಲ ಸ್ವಾಧೀನ ಮಾಡೋದೇ, ಭೂ ಸ್ವಾಧೀನಗಳು ಮಾಡೋದೇ ಆಗೋಯ್ತು. ಈಗ ನೋಡಿರಿ, ವರ್ಧನಹಳ್ಳಿಯಲ್ಲಿ 50 ಎಕರೆ ಮಾಡಿದ್ದಾರೆ. ಎಲ್ಲ ಕೃಷಿಕರೇ ಇರ್ತಾ ಇದ್ದಿದ್ದು ಜಾಗ ಅದು. ಇವತ್ತು ರಾಗಿ ಬೆಳೆಯೋರು, ಕುಟುಂಬ ಪರಿವಾರ ಎಲ್ಲ ತಿನ್ನೋರು, ವರ್ಷ ಪೂರ್ತಿ ತಿನ್ನೋರು, ಯಾವುದೇ ಕಷ್ಟ ಇರ್ತಾರಿಲ್ಲ. ಸರ್ಕಾರ ಕೊಡೋದು ಅಲ್ಪ ಸ್ವಲ್ಪ ಯಾವುದೋ ಸಹಾಯಧನಗಳಿಂದ ಬದುಕು ಸಾಗಿಸ್ತಾ ಇದ್ದರು. ಇತ್ತ ಉದ್ಯೋಗನೂ ಕೊಡ್ತಾ ಇಲ್ಲ. ಫ್ಯಾಕ್ಟ್ರೀಸ್, ಯಾವುದೇ ಫ್ಯಾಕ್ಟ್ರೀಸ್ಗೆ ಹೋಗ್ರಿ, ನಮ್ಮ ಸ್ಥಳೀಯರಿಗೆ ಯಾವುದಾದ್ರೂ ಫ್ಯಾಕ್ಟ್ರಿಯಲ್ಲಿ 50% ಏನಾನ ಅಪಾಯಿಂಟ್ ಮಾಡಿರೋಂಥ ಉದ್ಯೋಗ ಕೊಟ್ಬಿಟ್ಟಿದ್ರೆ ಆ ಫ್ಯಾಕ್ಟ್ರಿಗೆ ನಾವು ದಿನನಿತ್ಯ ಓನರ್ ಹಾಕ್ಬಿಟ್ಟು ಬರ್ತೀವಿ.
ದಯವಿಟ್ಟು ಇದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಯಾರು ನಮಗೆ ಗೆದ್ಬಿಟ್ಟು ಯಾರನ್ನ ಬರಲಿ, ಅವ್ರಿಗೆ ಯಾರು ಯೋಗ್ಯತೆ ಇರ್ತೈತೆ ಆ ವ್ಯಕ್ತಿ ಆಯ್ಕೆ ಆಗ್ಬಿಟ್ಟು ಬರ್ತಾನೆ. ಅದು ಖಂಡಿತವಾಗಿ ಅದು ನಾವು ಒಪ್ಕೊಳ್ಳೇಬೇಕು. ಯಾಕಂದರೆ ಜನರ ತೀರ್ಮಾನ ನಾವು ಒಪ್ಪಲೇಬೇಕು. ಮತದಾನ ಯಾರು ಕೂಡ ತಪ್ಪಿಸ್ಕೊಂಡ್ರಿ, ಮತದಾನ ಮಾಡಿರಿ. ದಯವಿಟ್ಟು ಸೂಕ್ತವಾದ ವ್ಯಕ್ತಿಗಳಿಗೆ ಮತದಾನ ಮಾಡಿರಿ. ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಮೊದಲನೇ ಸಲ ಮತದಾನ ನಡೀತಾ ಇದೆ. ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆಗೆ ಇರಿದ ಮೇಲೆ ಅಧಿಕಾರಿಗಳಿಗೂ ನೀವು ಬಿಸಿ ಮುಟ್ಸೋಂಥ ವ್ಯಕ್ತಿಗಳನ್ನ ಆರಿಸಿ ಕಳಿಸಿ. ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರೋಂಥ ಹಳ್ಳಿಗಳಿಗೆ ಇವತ್ತು ಕೂಡ ಸ್ವತಂತ್ರ ಬಂದಾಗಿಂದನೂ ಬಸ್ ವ್ಯವಸ್ಥೆನೇ ಇಲ್ಲ. ಯಾರಾದರೂ ನೋಡಿರಿ ಬೇಕಾರೆ, ಇವತ್ತು ಕಸವನಹಳ್ಳಿ ಬಿಸುನಹಳ್ಳಿನೇ ಇರ್ಬೋದು, ಅರಳ್ಳಿ ಗುಡ್ದಹಳ್ಳಿ ಇರ್ಬೋದು, ನಾಗದನಹಳ್ಳಿ ಇರ್ಬೋದು, ಮೋಪ್ರಹಳ್ಳಿ ಇರ್ಬೋದು, ಅಲ್ಲಿಂದ ಹುಡುಗರು ಶಾಲಾ ಮಕ್ಕಳು ಇಲ್ಲಿಗೆ ಕಾಲೇಜಿಗೆ ಶಾಲೆಗಳು ಬರ್ತಾರೆ. ಇವತ್ತು ಅಲ್ಲಿಂದ 4-5 ಕಿಲೋಮೀಟ್ರಿಂದ ನಡ್ಕೊಂಬರ್ತಾರೆ. ಬಸ್ ವ್ಯವಸ್ಥೆ ಕಲ್ಪಿಸಿದಾರಾ? ಯಾರಾದರೂ ಇದ್ರ ಬಗ್ಗೆ ಮಾತಾಡಿದಾರಾ? ಸುಮ್ಮನೆ ಬರ್ತೀರಾ, ಸುಮ್ಮನೆ ಏನೋ ಹೇಳಬೇಕು, ಆ ಟೈಮ್ಗೆ ಮೀಸಲಾತಿ ಇಟ್ಕೊಂಡು ಹೊರಟೋಗ್ತೀರಾ. ಇವತ್ತು ಕಷ್ಟ ಕಾರ್ಪಣ್ಯಗಳನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಕೇಳೋರೇ ಇಲ್ಲ ಅಲ್ವಾ? ಈಗ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ರೀ. ಈಗ ದುಡ್ಡಿರೋನಿಗೆ ಓಟ್ ಹಾಕಬೇಕು ಅಂತ ಎಲ್ಲರೂ ಮಾತಾಡ್ಕೊಂತವ್ರೆ. ಪ್ರಬುದ್ಧ ವ್ಯಕ್ತಿಗಳಿಗೆ ಓಟ್ ಹಾಕ್ಬಾರ್ದಾ? ಯಾರನ್ನ ಬುದ್ಧಿವಂತ ವ್ಯಕ್ತಿಗಳು ಓಟ್ ಹಾಕ್ಬಾರ್ದಾ? ತಿಳ್ಕೊಂಡಿರೋನ್ಗೆ ಓಟ್ ಹಾಕ್ಬಾರ್ದಾ? ಇಲ್ಲಿ ಪ್ರಶ್ನೆ ಮಾಡೋಣ ಪ್ರಶ್ನಾತೀತ ನಾಯಕ ಇಲ್ದಿದ ಮೇಲೆ ಪಂಚಾಯತಿ ಇದ್ರೇನು ಪಂಚಾಯತ್ ನೋಡ್ರಿ. ಪ್ರಜಾಪ್ರಭುತ್ವ ಕೊಗ್ಗೊಲೆ ಆಯ್ತೈತೆ. ಯಾಕಂದರೆ ಹಣನ ಮಾರ್ಕ ಮಾಡಿರಿ, ಮತದಾನನ ಯಾವತ್ತೂ ಅಷ್ಟೇ ಮಾರ್ಕ ಮಾಡಿರಿ ಹಣಕ್ಕೋಸ್ಕರ. ಯಾಕಂದರೆ ನಿಮ್ಮದೊಂದು ಮತ 5 ವರ್ಷ ನಿಮ್ಮ ಮಕ್ಕಳದ್ದು ವಿದ್ಯಾಭ್ಯಾಸ ಇರ್ಬೋದು, ನಮ್ಮ ತೆರಿಗೆ ದುಡ್ಡು ಇರ್ಬೋದು, ನಮ್ಮ ಮನೆಗಳ ಆಸ್ತಿ ಇದು ಇರ್ಬೋದು, ನಮ್ಮ ಚರಂಡಿ ವ್ಯವಸ್ಥೆಗಳಿರ್ಬೋದು, ಪ್ರತಿಯೊಂದು ಗುತ್ತು ಕೇಳೋದು ಇದೆ ರೀ. MP MLA ಯಾರು ಹಾಕಲ್ರಿ. ಇದರಲ್ಲಿ ಸೂಕ್ತವಾದ ವ್ಯಕ್ತಿಗಳು, ಪಕ್ಷ ನೋಡ್ದಿಲ್ದರೆ ಪಕ್ಷಾತೀತವಾಗಿ ಸೂಕ್ತ ವ್ಯಕ್ತಿಗಳು ನೀವು ಬೆಳಗ್ಗೆ 24 ಅವರ್ ನನಗೆ ಸಿಗ್ತಾನೆ, ಅವನು ಅಟ್ಲೀಸ್ಟ್ ಕಷ್ಟಕ್ಕೆ ನನಗೆ ಸ್ಪಂದಿಸ್ತಾನೆ ಅಂದರೆ ಆ ವ್ಯಕ್ತಿನ ಸೂಕ್ತವಾಗಿ ಆಯ್ಕೆ ಮಾಡಿ ಕಳಿಸಿ. ನಿಮ್ಮ ಇದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಎಲ್ರಿಗೂ ಜೈ ಹಿಂದ್. ಪಂಚಾಯತ್ ಇದ್ದಾಗ ನಿಲುವೇ ಬೇರೆ. ಪಟ್ಟಣ ಪಂಚಾಯತ್ ಆದಮೇಲೆ ಮೇಲ್ದರ್ಜೆ ಏರಿಸಿದ ಮೇಲೆ ಜನಗಳು ತುಂಬ ನಾವು ಎಕ್ಸೆಪ್ಟ್ ಮಾಡ್ತಾ ಇದ್ದೇವೆ. ಏನು ಒಳ್ಳೆಯದಾಗುತ್ತೆ, ಇನ್ನೂ ಸ್ವಲ್ಪ ಎಲ್ಲ ಏರಿಸೋರೆ, ಇನ್ನೂ ಸ್ವಲ್ಪ ಡೆವಲಪ್ ಅಭಿವೃದ್ಧಿ ಮಾಡ್ತಾರೆ ಅಂತ ಕನಸ್ಕೊಂಡಿದ್ದೇವೆ ಸರ್. ನಮಗೆ ಇಲ್ಲೇನು ಸರ್ ಪ್ರಮುಖವಾಗಿ ಸಮಸ್ಯೆಗಳು? ಸರ್ ಪ್ರಮುಖ ಸಮಸ್ಯೆಗಳು ನೋಡಿ ಸರ್, ಇನ್ನೂವರೆಗೂ ಹಳ್ಳಿ ಕಡೆಗೆ ಟಾರ್ ಎಲ್ಲ ಕರೆಕ್ಟಾಗಿಲ್ಲ, ನೀರಿಲ್ಲ, ಜನಗಳಿಗೆ ವಸತಿ ತೊಂದರೆ ಇದೆ. ಇನ್ನೂ ಕೆಲವೊಬ್ಬರಿಗೆ ವಸತಿಗಳು ಇಲ್ಲ. ಅವೆಲ್ಲ ಮಾಡಬೇಕು ಸರ್. ತುಂಬ ತೊಂದರೆ ಇದೆ. ವಸತಿ ಕೊಡಬೇಕು, ಮನೆಗೆಲ್ದವ್ರಿಗೆ ಮನೆ ಕೊಡಬೇಕು. ಅದು ನಮ್ಮ ಜನಧ್ವನಿ ವೇದಿಕೆ ಉದ್ದೇಶನೇ. ಅದು ಮನೆಗೆಲ್ದವ್ರಿಗೆ ಮನೆ ಕೊಡಿಸ್ಬೇಕನ್ನೋ ಉದ್ದೇಶ ನಮ್ಮ ಜನಧ್ವನಿ ವೇದಿಕೆ ಇರ್ತಕ್ಕಂಥ ಅಜೆಂಡಾ ಅದು ಸರ್. ಈ ಸಲ ನಿಮ್ಮ ಜನಧ್ವನಿ ವೇದಿಕೆಯಲ್ಲಿ ಬಹಳಷ್ಟು ಪ್ರಮುಖರು ಈ ಕಾಂಗ್ರೆಸ್ ಮತ್ತೆ ಬೇರೆ ಬೇರೆ ಪಕ್ಷಗಳಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಯಾಕಂದ್ರೆ ನೀವು ಆ ಮೂವ್ಮೆಂಟ್ ಅಲ್ಲಿ ಏನು ಅಂತ ಹೇಳಿದ್ರು, 19 ನಾವು ಇದರಿಂದ ಸ್ಪರ್ಧಿಸ್ತೀವಿ ಅಂತ ಹೌದು ಸರ್. ಹೌದು. ಈಗ ನಾವು ಕಂಡಂಗೆ ಅಂದ್ರೆ ಕೆಲವೊಂದು ಜನಧ್ವನಿ ವೇದಿಕೆಯ ಮುಖಂಡರು ಬೇರೆ ಬೇರೆ ಪಕ್ಷಗಳಲ್ಲಿ ಕಾಣಿಸ್ಕೊಂತ ಇದ್ದಾರೆ. ಅದು ನಿಮ್ಮ ಒಂದು ಮೈನಸ್ನೆಸ್ ಪಾಯಿಂಟ್ ಆಗುತ್ತಾ ಅಥವಾ ಏನು ಅಂತ? ಇಲ್ಲ, ನಮ್ಮ ಅಜೆಂಡಾ ಒಂದೇ. ನಾವು 19 ವಾರ್ಡ್ಗೆ ಹಾಕ್ಸ್ತೀವಿ. ಅಲ್ಲ, ಪ್ರಮುಖರೇ ಅದು ಕಾಮನ್ನು. ಪಕ್ಷ ಈಗೆಲ್ಲ ಚುನಾವಣೆ ಬಂದ ಮೇಲೆ ಆ ಕಡೆ ಈ ಕಡೆ ಹೋಗೋದು ಕಾಮನ್ನು. ಬಟ್ ನಮ್ಮ ಧ್ಯೇಯ ಒಂದೇ, ನ್ಯಾಯಮುಕ್ತ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸಬೇಕು. ನಾವು 19 ವಾರ್ಡ್ 19 ಜನ ಜನಧ್ವನಿ ವೇದಿಕೆ ನಿಂತ್ಕೊಂತೀವಿ, ಮಾಡೇ ಮಾಡ್ತೀವಿ ಎಲೆಕ್ಷನ್. ಬೇರೆ ಪಕ್ಷಗಳ ಜೊತೆ ಯಾವುದೇ ಇಲ್ಲ ಸರ್, ಇಲ್ಲ, ಯಾವುದೇ ರೀತಿ ಕಮಿಟ್ ಆಗಲ್ಲ. ಯಾಕಂದ್ರೆ ಇವಾಗ ನೀವು ಬೇರೆ ಪಕ್ಷಗಳನ್ನ ಎದುರಿಸಿ ಅವ್ರ ಜೊತೆ ಹೊಂದಾಣಿಕೆ ಆಗಲ್ಲ ಅಂತ ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಹೌದು ಯಾವುದೇ ರೀತಿಯಲ್ಲಿ ಆಗಲ್ಲ. ನಾವು ಯಾವುದೇ ಹಣ ಆಮಿಷಕ್ಕೆ ಒಳಗಾಗಲ್ಲ. ಯಾವುದೇ ಪಕ್ಷ ಜೊತೆ ಇಲ್ಲ, ಹೊಂದಾಣಿಕೆ ಆಗಲ್ಲ. ನಮ್ಮ ಧ್ಯೇಯ ಒಂದೇ, ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸಬೇಕು, ಮನೆಗೆಲ್ಲರೂ ಮನೆ ಸಿಗಬೇಕು, ಜನಗಳಿಗೆ ಒಳ್ಳೇದಾಗಬೇಕು. ಅಂದರೆ ಇಲ್ಲಿ ಬಾಶೆಟ್ಟಹಳ್ಳಿಯಲ್ಲಿ ಹೊರಗಿನವರು ಹೊರರಾಜ್ಯರು ತುಂಬ ಜನ ಇದ್ದಾರೆ. ಅವ್ರ ಜೊತೆ ಸಾಕಷ್ಟು ಕೂಡ ಸಮಸ್ಯೆಗಳು ಇದೆ. ಲಾಭನೂ ಇದೆ, ಸಮಸ್ಯೆಗಳು ಇದೆ ಸರ್. ಅದನ್ನ ಯಾವ ರೀತಿ ನಿಭಾಯಿಸ್ತೀರಾ? ಏನಿಲ್ಲ ಸರ್, ಅವ್ರುಗಳಿಗೆ ಏನು ಬೇಕು ಜನ ಸ್ಪಂದಿಸಬೇಕು ಸರ್. ರೇಷನ್ ಕಾರ್ಡ್ ಆಯಿತು, ಒಂದು ಆಧಾರ್ ಕಾರ್ಡ್ ಆಯಿತು, ಅವರ ಮೂಲಭೂತ ಸೌಕರ್ಯಗಳಿಗೆ ನಾವು ಸ್ಪಂದಿಸಬೇಕು ಸರ್. ಸ್ಪಂದಿಸಿದಾಗ ಜನ ನಮಗೆ ಎಲ್ಲ ಗುರುತಿಸೋದಲ್ವಾ. ಈಗ ನೀವು ಬೇರೆ ಊರಿದ್ದಕ್ಕೆ ದುಡ್ಡಿರೋ ಬಂದು ಎಲೆಕ್ಷನ್ ಇಟ್ಕೊತಾರೆ, ಅಂಥವ್ರಿಗೆ ವೋಟ್ ಮಾಡಬೇಡಿ. ನಿಮ್ಮ ಊರಲ್ಲಿರ್ತಕ್ಕಂಥ ಸ್ಥಳೀಯಕರನ್ನ ಹುಡುಕಿ ವೋಟ್ ಮಾಡಿ. ಯಾಕೆ ನಿಮ್ಗೆ ಯಾವಾಗಲೂ ಅವ್ರ ಕೈ ಸಿಗಬೇಕು, ಅಂಥವ್ರಿಗೆ ವೋಟ್ ಮಾಡಿ. ದಯಮಾಡಿ ಕೇಳ್ಕೊಳೋದಿಷ್ಟೇ, ಯಾರು ಹಣಕ್ಕೆ ಆಮಿಷಕ್ಕೆ ಒಳಗಾಗಬೇಡಿ. ಒಳ್ಳೆಯ ವ್ಯಕ್ತಿ ನೋಡಿ ಆರಿಸಿ. ಇದು ಒನ್ ಟೈಮ್ ಸಿಗೋ ಅವಕಾಶ ಜನಗಳಿಗೆ ಎಲ್ಲ ಸದುಪಯೋಗ ಪಡಿಸ್ಕೋಬೇಕು. ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡ್ಕೋಬೇಕು. ನೀವೇನೇನು ಭರವಸೆಗಳು ಕೊಡ್ತಾ ಇದ್ದೀರಾ ಸರ್? ಭರವಸೆಗಳು ಕೊಡ್ತೇವೆ ಸರ್. ಈಗ ನ್ಯಾಯಮುಕ್ತ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ಏನೇನಿದೆ ಎಲ್ಲ ಸಹಕಾರ ನಾವು ಕೊಡ್ತೇವೆ. ಜನಧ್ವನಿ ವೇದಿಕೆ ಅಂತ ನಾವು ಮಾಡ್ತೀವಿ. ಭರವಸೆಗಳು ಅಂತ ಏನಾದರೂ ಭರವಸೆಗಳು ಮುಂದಿನ ದಿನ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ನಮಗೆ ಮಾಧ್ಯಮದಲ್ಲಿ ತಿಳಿಸ್ತೀವಿ ಏನು ಭರವಸೆ ಅಂತೇಳಿ. ಮಹೇಶ್ ಅಂತೇಳಿ, ಜನಧ್ವನಿ ವೇದಿಕೆ, ಬಾಶೆಟ್ಟಹಳ್ಳಿ.